ಗಣಿ ಜಿಲ್ಲೆ ಬಳ್ಳಾರಿಯ ಸಂಡೂರು ಕ್ಷೇತ್ರವು ಮತ್ತೊಮ್ಮೆ ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿ ಹೊರಹೊಮ್ಮಿದೆ. ಈಗ ಈ ಒಂದು ಗೆದ್ದಂತಹ ಅಭ್ಯರ್ಥಿಯಾಗಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಂ ಅವರು ನಮ್ಮ ಜೊತೆ ಇದ್ದಾರೆ. ಈ ಗೆಲುವಿನ ಸಂಭ್ರಮವನ್ನು ಹೇಗೆ ಹಂಚಿಕೊಳ್ತಾರೆ ಅನ್ನೋದನ್ನು ಅವರ ಮಾತುಗಳಲ್ಲೇ ತಿಳಿದುಕೊಳ್ಳೋಣ. ಮೇಡಮ್ ನಮಸ್ಕಾರ, ಹೇಗೆ ಅನಿಸ್ತಿದೆ ಈ ಗೆಲುವು? ಮೇಡಮ್, ನನ್ನ ಈ ಗೆಲುವು ನನ್ನೊಬ್ಬಳ ಗೆಲುವಲ್ಲ. ಈ ಗೆಲುವು ನಮ್ಮ ಸಂಡೂರು ತಾಲೂಕಿನ ಸಮಸ್ತ ಎಲ್ಲ ಪ್ರಜ್ಞಾವಂತ ಪ್ರಬುದ್ಧ ಮತದಾರರಿಗೆ ಅರ್ಪಣೆ ಆಗಬೇಕು. ಯಾಕಂದರೆ ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಸತತವಾಗಿ ನಮ್ಮನ್ನು ಗೆಲ್ಲಿಸ್ತಾ ಬಂದಿದ್ದಾರೆ. ಅವರಿಗೆ ಯಾವತ್ತೂ ನಾವು ಚಿರಋಣಿಯಾಗಿರ್ತೇವೆ. ಮತ್ತೊಮ್ಮೆ ತಮ್ಮ ಸೇವೆಗೆ ನಮ್ಮನ್ನು ಆರಿಸ್ಕೊಂಡಿದ್ದಾರೆ ನಮ್ಮ ತಾಲೂಕಿನ ಜನ. ಅವರ ನಿರೀಕ್ಷೆಗಳು ಏನಿದ್ದು ಅದಕ್ಕೆ ಸಂಪೂರ್ಣವಾದ ಒಂದು ನ್ಯಾಯವನ್ನು ಒದಗಿಸೋಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ. ಇಷ್ಟು ದಿನ ಕೇವಲ ಮನೆಯಲ್ಲಿ ಮಾತ್ರ ಸಂಸದರಾದಂಥ ತುಕಾರಾಂ ಸರ್ ಜೊತೆ ರಾಜಕೀಯ ಒಡನಾಟವನ್ನು ಹೊಂದಿದ್ರಿ. ಈಗ ಮೊದಲ ಬಾರಿ ಗೆದ್ದಿದ್ರಿ. ಜನಸೇವೆಯಲ್ಲಿ ಯಾವ ರೀತಿ ತೊಡ್ಕೊಂತೀರಿ ತಾವು? ಈ ಮೊದಲೇ ಬಾರಿಗೆ ನನಗೆ ಪ್ರತಿ ಚುನಾವಣೆಯಲ್ಲೂ ನಾನು ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥದ್ದು. ಈಗ ನೇರವಾಗಿ ನಾನೇ ಈ ಒಂದು ಸೇವೆಗೆ ಧುಮುಕ್ತಾ ಇರೋದು ಇದು ಮೊದಲೇ ನನ್ನ ಅನುಭವ. ಜನ ಏನು ನಿರೀಕ್ಷೆ ಇಟ್ಟು ಇವತ್ತು ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ, ತಾಲೂಕಿನಲ್ಲಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಸಂಪೂರ್ಣವಾಗಿ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ನಾವಿಬ್ಬರು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಮತ್ತು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಇಬ್ಬರು ಕೆಲಸ ಮಾಡ್ತೀವಿ ಅಂತ. ಸಂಡೂರು ಕ್ಷೇತ್ರದ ಜನರು ಈ ಹಿಂದಿನ ಚುನಾವಣೆಗೆ ಗಮನಿಸಿದರೆ ಈ ಬಾರಿ ಮತ ಪ್ರಮಾಣ ಕಾಂಗ್ರೆಸ್ಗೆ ಜಾಸ್ತಿ ಆಗಿದೆ. ಅಂತ ಟೈಮ್ನಲ್ಲಿ ಎಷ್ಟೋ ಬಿಜೆಪಿಯವರು ಕಾಂಪಿಟೇಷನ್ ಕೊಟ್ಟರು, ನಿಮ್ಮನ್ನೇ ಜನ ಕೈ ಹಿಡಿದಿದ್ದಾರೆ. ಇದಕ್ಕೇನು ಹೇಳ್ತೀರಾ? ನಾವು ನಿರಂತರವಾಗಿ ಜನರೊಂದಿಗೆ ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಹಾಗೇನೆ ಸಂಡೂರು ನಾನು ಮೊದಲಿಂದನೂ ಹೇಳ್ತಾ ಇದ್ದೆ, ಸಂಡೂರು ತಾಲೂಕಿನ ಜನ ಒಂದು ನೆಮ್ಮದಿಯ ಬದುಕನ್ನು ಮಾತ್ರ ಅವರು ಕೇಳ್ತಾರೆ. ದುಡಿಯೋ ಕೈಗಳಿಗೆ ಇಲ್ಲಿ ಕೆಲಸ ಇದೆ, ಹಾಗೆಯೇ ದುಡ್ಡಿಗೂ ಇಲ್ಲಿ ಕೊರತೆ ಇಲ್ಲ. ಆಮೇಲೆ ಎಲ್ಲ ನೆಮ್ಮದಿಯ ಜೀವನವನ್ನು ಬಯಸ್ತಕ್ಕಂಥದ್ದು. ನಮ್ಮದು ಅತ್ಯಂತ ಗಣಿಗಾರಿಕೆ ಪ್ರದೇಶ ಆಗಿರೋದ್ರಿಂದ ಜನ ಇಲ್ಲಿ ಯಾವುದೇ ಗಲಾಟೆ ಗದ್ದಲಗಳಿಗೆ ಇಲ್ಲಿ ಆಸ್ಪದ ಕೊಡದೆ ಯಾರು ನಿರಂತರವಾಗಿ ಜನರ ಜೊತೆಗೆ ಬೆರೀತಾರೆ. ಆಮೇಲೆ ಸರಳ ಸಜ್ಜನಿಕೆ ವ್ಯಕ್ತಿ ತುಕಾರಾಂ ಅವರು ಅಂತೇಳಿ ನಮ್ಮ ಜನಕ್ಕೆ ಎಲ್ಲರಿಗೂ ಗೊತ್ತು. ಅಂಥವ್ರನ್ನೇ ಮತ್ತೊಮ್ಮೆ ಇವತ್ತು ಆಶೀರ್ವಾದ ಮಾಡಿ ಕಳಿಸಿ. ಈಗ ಎಲ್ಲೋ ಒಂದು ಕಡೆ ಪರಾಜಿತ ಅಭ್ಯರ್ಥಿ ಬಂಗಾರು ಹನುಮಂತ ಅವರು ಧರ್ಮ ಅಧರ್ಮದ ನಡುವೆ ಈ ಒಂದು ಅಧರ್ಮ ಹಣದ ಹೊಳೆ ಹರಿಸಿ ಗೆದ್ದಿದೆ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ ಮೇಡಮ್. ಈಗ ಬಂಗಾರ ಹನುಮಂತವರು ಧರ್ಮ ಅಧರ್ಮ ಅಂತೇಳಿ ಅವರು ಬಂದು ನಮಗೇನು ವಿಮರ್ಶೆ ಮಾಡೋ ಅಗತ್ಯ ಇಲ್ಲ. ನಮ್ಮ ಜನ ತೀರ್ಮಾನ ಮಾಡಿದ್ದಾರೆ ಇವತ್ತು ಧರ್ಮ ಯಾವುದು ಅಧರ್ಮ ಯಾವುದು ಅಂತಂದೇಳಿ. ಈ ಚುನಾವಣೆಯಲ್ಲಿ ಅವರು ಉತ್ತರ ಕೊಟ್ಬಿಟ್ಟಿದ್ದಾರೆ. ಮತ್ತೆ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗಿ ಇಂತಿಷ್ಟು ಈ ಒಂದು ಕಾಂಗ್ರೆಸ್ ಗೆಲುವಿನ ಅಭ್ಯರ್ಥಿಯಾಗಿರ್ತಕ್ಕಂತಹ ಈ ಒಂದು ಅನ್ನಪೂರ್ಣ ತುಕಾರಾಂ ಅವರು ತಮ್ಮ ಗೆಲುವಿನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಜನರು, ಸಂಡೂರಿನ ಜನರು ಯಾವಾಗಲೂ ಕಾಂಗ್ರೆಸ್ ಪಕ್ಷ ಮತ್ತು ತುಕಾರಾಂ ಅವರ ಕುಟುಂಬದ ಜೊತೆ ಮತ್ತು ಸಂತೋಷ್ ಲಾಡ್ ಅವರ ಜೊತೆ ಯಾವಾಗಲೂ ಇದ್ದಾರೆ ಎಂದು ಮತ್ತೊಂದು ಸಾರಿ ಪ್ರೂವ್ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ವೀರೇಶ್ ಕರೂರ್, ಪವರ್ ಟಿವಿ, ಬಳ್ಳಾರಿ.